ನಾನು ಈ ಜೀನ್ಸ್ ಪ್ಯಾಂಟಿಗೆ ಜಸ್ಟ್ 350 ಕೊಟ್ಟಿದ್ದೀನಿ ಅಂದರೆ ನೀವು ನಂಬ್ತೀರಾ? ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮಮ್ಮಿನಿ ವ್ಲಾಗ್. ಎಂದಿನಂತೆ ನನ್ನ ಮಾರ್ನಿಂಗ್ ರೊಟೀನ್ ಶುರು ಆಯಿತು. ವಾರಕ್ಕೆ ನಾನು ಫಸ್ಟ್ ಕಸ ಎಲ್ಲ ಹೊಡ್ಕೊತಾ ಇದ್ದೆ. ಅದೇ ಗ್ಯಾಪಲ್ಲಿ ನಮ್ಮ ಸಾಹೇಬರು ಕಾಫಿ ಮಾಡಿಕೊಟ್ರು. ನಾನು ಕುಡ್ಕೊಂಡು ಹಾಗೆ ನೆಲ ಎಲ್ಲ ಒರೆಸ್ಕೊಂಡು ಅದಾದಮೇಲೆ ಇವತ್ತು ಸಾಂಬಾರು ಇತ್ತು ಅಂತ ಅದಕ್ಕೆ ರೈಸೇ ಮಾಡಿಕೊಂಡು ಅದೇ ಗ್ಯಾಪಲ್ಲಿ ನಾನು ಕೂಡ ಪಟ್ ಅಂತ ರೆಡಿಯಾಗಿ ಊಟನೆಲ್ಲ ಮುಗಿಸ್ಕೊಂಡು ನಮ್ಮ ಸಾಹೇಬರು ಪೂಜೆ ಮುಗಿಸೋದಕ್ಕೆ ಅವ್ರ ಜೊತೆ ವಿಡಿಯೋಗೊಂದು ಪೋಸ್ಟ್ ಕೊಟ್ಕೊಂಡು ಅದಾದಮೇಲೆ ಸೀದಾ ಇಬ್ಬರು ಕೂಡ ಶನಿವಾರ ಆಗಿರೋದ್ರಿಂದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ಯೂಶಲಿ ನಾನು ಸಂಜೆ ಟೈಮ್ ಹೋಗ್ತಾ ಇದ್ದೆ ದೇವಸ್ಥಾನಗಳಿಗೆ. ಇವತ್ತು ನಾವು ಸಂಜೆ ಇರೋದಿಲ್ಲ, ಸೊ ಹಾಗಾಗಿ ಬೆಳಗ್ಗೆ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೋದ್ವಿ. ಹೋದ ತಕ್ಷಣ ಫಸ್ಟು ಎಳ್ಬತ್ತಿನೆಲ್ಲ ಹಚ್ಚಿ ಹಾಗೆ 3 ಥರದ ಎಣ್ಣೆ ಕೊಟ್ಟು ಪೂಜೆ ಮಾಡಿಸ್ಕೊಂಬರೋದಿತ್ತು ಇವತ್ತು. ಸೊ ಹೋಗಿ ಪೂಜೆನೆಲ್ಲ ಮುಗಿಸ್ಕೊಂಡು ಹಾಗೆ ಪ್ರದಕ್ಷಿಣೆ ಹಾಕ್ಕೊಂಡು ಮಂಗಳಾರತಿನೆಲ್ಲ ತಗೊಂಡು ಮತ್ತೆ ಅಲ್ಲಿಂದ ಸೀದಾ ಕಾಲೇಜ್ ಕಡೆ ಹೋಗೋಣ ಅಂತ ಹೊರಟ್ವಿ. ಅದರಲ್ಲೂ ನಮ್ಮ ಸಾಹೇಬ್ರು ಸ್ಪೆಷಲ್ ಅಟ್ಯಾಚ್ಮೆಂಟ್ ಏನಂದರೆ ಅವರೇ ನನ್ನನ್ನು ಕರ್ಕೊಂಡು ಬಂದು ಕಾಲೇಜ್ ಒಳಗಡೆ ಬಿಟ್ಟು ಟಾಟಾ ಮಾಡ್ಬಿಟ್ಟು ಹೋಗ್ಬೇಕಂತೆ. ಸೊ ನಾನು ರೋಡ್ ಕ್ರಾಸ್ ಮಾಡ್ಕೊಂಡು ಹೋಗ್ತೀನಿ ಅಂದರೂ ಕೂಡ ಅಲ್ಲಿ ನಿಲ್ಲಿಸ್ದಲ್ಲಿ ಸೀದಾ ಕಾಲೇಜ್ ಒಳಗಡೆ ಬಿಟ್ಟು ಬಾಯ್ ಹೇಳಿ ಹೊರಟ್ರು. ಇನ್ನು ಆ್ಯಸ್ ಯೂಶುವಲ್ ನಾನು ಹೋದ ತಕ್ಷಣ ಮಾರ್ನಿಂಗೇನೆ ಕ್ಲಾಸ್ ತೊಗೊಂಡು ಆಫ್ಟರ್ನೂನಿಂದ ಮನೆ ಕಡೆ ಬಂದೆ. ಇವತ್ತು ಸಂಜೆ ನಾನು ನಮ್ಮ ಸಾಹೇಬ್ರು ಹಾಗೆಯೇ ಇನ್ನೊಬ್ಬರು ಕಪ್ಪಲ್ಲು ಸೇರಿಕೊಂಡು ಟ್ರಿಪ್ ಹೋಗ್ತಾ ಇದ್ದೀವಿ. ಆ ಪ್ಲೇಸು ನಿಮ್ಗೆಲ್ರಿಗೂ ಗೊತ್ತಿರೋದೆ. ಆಲ್ಮೋಸ್ಟ್ ತುಂಬ ಬೀಚ್ಗಳಿರುತ್ತೆ. ಯಾವುದು ಅಂತ ಗೊತ್ತಾಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಇನ್ನೂ ಬ್ಯಾಗ್ ಕೂಡ ಪ್ಯಾಕ್ ಮಾಡಿರಲಿಲ್ಲ, ಸೊ ಹಾಗಾಗಿ ಬಂದ ತಕ್ಷಣ ಬ್ಯಾಗ್ ಪ್ಯಾಕಿಂಗ್ ಮಾಡ್ಕೊತಾ ಇದ್ದೆ. ಅದೇ ಗ್ಯಾಪಲ್ಲಿ ನಿಮಗೆ ಪ್ರಾಡಕ್ಟ್ ತೋರಿಸಿರ್ಲಿಲ್ಲ ಅಂತ ರಿವ್ಯೂ ಮಾಡ್ತಾ ಇದ್ದೆ. ಈ ಜೀನ್ಸ್ನ ನಾನು ಆರ್ಡ್ರ್ ಮಾಡ್ಕೊಂಡು ಸುಮಾರು ದಿನವೇ ಆಗಿತ್ತು. ಮೀಶೋದಲ್ಲೇ ಆರ್ಡ್ರ್ ಮಾಡ್ಕೊಂಡಿದ್ದು. ಈ ಜೀನ್ಸ್ಗೆ ನಾನು ಜಸ್ಟ್ ಕೊಟ್ಟಿರೋದು 350 ರುಪೀಸ್ ಅಷ್ಟೇ. ನನ್ನ ಅಡ್ರೆಸ್ಸಿಗೆ ಅವೈಲಬಲ್ ಇರೋದು ಮ್ಯಾಕ್ಸಿಮಮ್ ರೇಟ್ ಅಂದರೆ ಜಸ್ಟ್ 370 ರುಪೀಸ್ ಅಷ್ಟೇ. ಕೆಲವೊಂದ್ಸಲ ಅಡ್ರೆಸ್ ಮೇಲೆ ಹಾಗೆ ಸೈಜಸ್ಗಳ ಮೇಲೆ ಪ್ರೈಸ್ ವೇರಿಯಂಟ್ ಆಗುತ್ತೆ. ನಾನು ಏನು ಅಮೌಂಟ್ ಪೇ ಮಾಡಿರ್ತೀನೋ ಅದನ್ನಷ್ಟೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು. ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿರೋ ಲಿಂಕ್ ಓಪನ್ ಆಗಲ್ಲ ಅಂತಿರಲ್ಲ, ಸೊ ನಾನು ಇಲ್ಲಿ ಇಮೇಜ್ ಕೊಟ್ಟಿರ್ತೀನಿ. ಅದನ್ನ ಸ್ಕ್ರೀನ್ ಶಾಟ್ ತಗೊಂಡು ಮೀಶೋನಲ್ಲಿ ಸರ್ಚ್ ಮಾಡಿ ಖಂಡಿತವಾಗ್ಲೂ ಪ್ರಾಡಕ್ಟ್ ಲಿಂಕ್ ನಿಮಗೆ ಸಿಗುತ್ತೆ. ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.